ನಮಸ್ಕಾರ, ನಾನು ನಿಲಗಲ್ ರವಿ ಪೂಜಾರಿ ಮಾತಾಡ್ತಿದ್ದೀನಿ. ಶ್ರೀ ಪೂಜಾರಿ ಪ್ರೊಡಕ್ಷನ್ಸ್ ಯೂಟ್ಯೂಬ್ ಚಾನಲಿನ ಭಂಡಾರ ಕಥಾ ಚರಿತ್ರೆಗೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಈ ಒಂದು ಅಧ್ಯಾಯದಲ್ಲಿ ಶ್ರೀ ಗುರು ಬೀರಲಿಂಗ ದೇವರ ಸೇವೆ ಮಾಳಿಂಗರಾಯರು ಹೇಗೆ ಮಾಡ್ತಾರೆ, ಅಮೋಘ ಸಿದ್ಧರು ಬರ್ತಾರೆ, ಅಮೋಘ ಸಿದ್ಧರು ಹೇಗೆ ಬರ್ತಾರೆ, ಯಾಕೆ ಬರ್ತಾರೆ, ಬೀರಲಿಂಗ ದೇವರಿಗೆ ಅವರು ಹೇಗೆ ಭೇಟಿ ಆಗ್ತಾರೆ ಅನ್ನೋ ವಿಷಯವನ್ನು ನೋಡೋಣ. ಮತ್ತಿನ್ನ ತಡ ನಮ್ಮ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊಳ್ತಾ ಬನ್ನಿ ಭಕ್ತಿಯಿಂದ ಅಧ್ಯಾಯವನ್ನು ಶುರು ಮಾಡಿಬಿಡೋಣ. ಶ್ರೀ ಮಾಳಿಂಗರಾಯರು ಶ್ರೀ ಗುರು ಬೀರಲಿಂಗ ದೇವರ ಸೇವೆ ಮಾಡ್ತಾ, ಭಕ್ತರಿಗೆ ಬಡವರಿಗೆ ಕಂಬಳಿಗಳನ್ನು ದಾನ ಮಾಡ್ತಾ, ಧರ್ಮದ ಒಂದು ಸ್ಥಾಪನೆ ಮಾಡ್ತಾ, ಹಾಲು ಮತ ಬೆಳೆಸ್ತಾ ತಮ್ಮ ಜೀವನವನ್ನು ನಡೆಸ್ತಾ ಇರ್ತಾರೆ. ಅತ್ತ ಹೂವಿನ ಮಠದಲ್ಲಿ ಶ್ರೀ ಗುರು ಬೀರಲಿಂಗ ದೇವರ ಸೇವೆಯನ್ನು ಮಾಡ್ತಾ ಇರೋ ಇನ್ನೂ ಹಲವಾರು ಶಿಷ್ಯಂದರು ಕೂಡ ಸೇವೆಯನ್ನು ಮಾಡ್ತಾ ಇರ್ತಾರೆ. ಹೀಗೆ ಕಾಲ ಕಳೀತಾ ಇರಬೇಕಾದ್ರೆ ಅತ್ತ ಕೈಲಾಸದಲ್ಲಿ ಶ್ರೀ ಗುರು ಬೀರಲಿಂಗ ದೇವರ ತಂದೆ ಆಗಿರ್ತಕ್ಕಂಥ ಭರಮದೇವರು ಪೂಜೆ ಮಾಡಿರ್ತಕ್ಕಂಥ ಒಂದು ಸ್ಥಳದಲ್ಲಿ ಈಗ ಅಮೂಲ ಸಿದ್ಧರು, 7 ಸಿದ್ಧರಲ್ಲಿ ಇವರು ಕೂಡ ಒಬ್ಬರು. ಈ ಅಮೂಲ ಸಿದ್ಧರೇ ಮುಂದೆ ಭೂಲೋಕಕ್ಕೆ ಅಮೋಘ ಸಿದ್ಧರಾಗಿ ಬರ್ತಾರೆ. ಸೊ ಅದು ಹೇಗೆ ಬರ್ತಾರೆ? ಕೈಲಾಸದಲ್ಲಿ ಶ್ರೀ ಗುರು ಬೀರಲಿಂಗ ದೇವರ ತಂದೆ ಆಗಿರ್ತಕ್ಕಂಥ ಭರಮದೇವರು ಪೂಜೆ ಮಾಡಿರ್ತಕ್ಕಂಥ ಸ್ಥಳದಲ್ಲಿ, ಶಿವನ ಪೂಜೆ ಮಾಡಿರ್ತಕ್ಕಂಥ ಸ್ಥಳದಲ್ಲಿ ಅಮೂಲ ಸಿದ್ಧರು ಶಿವಪೂಜೆಯನ್ನು ಮಾಡ್ತಾ ಇರ್ತಾರೆ. ಅವ್ರು ಅಂದ್ಕೊಳ್ತಾರೆ, ನಾನು ಭರಮದೇವರಿಗಿಂತ ಅದ್ಭುತವಾದ ಭಕ್ತಿಪೂರ್ವಕವಾದ ಶ್ರದ್ಧೆಯ ಪೂಜೆಯನ್ನು ಮಾಡಿ ಶಿವನನ್ನು ಒಲಿಸ್ಕೋಬೇಕು ಅಂತ. ಹಾಗೆ ಭಕ್ತಿಪೂರ್ವಕವಾಗಿ ಶಿವನ ಪೂಜೆಯನ್ನು ಮಾಡ್ತಾ ಇರ್ತಾರೆ. ಅಲ್ಲಿ ಆಜ್ಞಾನ ವೃಕ್ಷ ಅಂತ ಒಂದು ಗಿಡ ಇರುತ್ತೆ. ಆ ಗಿಡಕ್ಕೆ ಕೈ ಹಾಕಿದಾಗ ಅಲ್ಲಿ ಒಂದು ಸುಗಂಧ ಭರಿತ ಸುಂದರವಾದ ಹೂ ಅವರಿಗೆ ಕಾಣಿಸುತ್ತೆ. ಆಗ ಅವರು ಅಂದ್ಕೊಳ್ತಾರೆ, ಈ ಒಂದು ಆಜ್ಞಾನ ವೃಕ್ಷದ ಹೂಗಳಿಂದ ಶಿವನ ಪೂಜೆ ಮಾಡಿದ್ರೆ ಶಿವನಿಗೆ ಒಪ್ಪಿಗೆ ಆಗುತ್ತೆ, ಸಂತೃಪ್ತಿ ಆಗುತ್ತೆ ಅಂತ ಭಾವಿಸಿ ಆ ಆಜ್ಞಾನ ವೃಕ್ಷವನ್ನು ಪೋಷಿಸಿ ನೀರಾಕಿ ಬೆಳೆಸ್ತಾ ಇರ್ತಾರೆ. ಹೀಗೆ ದಿನ ಕಳೆದಂತೆ ಅಮೂಲ ಸಿದ್ಧರು ಶಿವಪೂಜೆಯನ್ನು ಮಾಡ್ತಾ ಇರ್ತಾರೆ. ಆಗ ಬೇರೆಯವರು, ಅಂದರೆ ಬೇರೆ ಯಾವುದೇ ಶಿವಭಕ್ತರು, ಬೇರೆ ಯಾರೇ ಆಗಲಿ ಈ ಒಂದು ಆಜ್ಞಾನ ವೃಕ್ಷದ ಹೂಗಳನ್ನು ತೆಗೆದುಕೊಂಡು ಹೋಗಬಾರ್ದು ಅಂತೇಳಿ ಅಮೂಲ ಸಿದ್ಧರು ಆ ಹೂದೋಟಕ್ಕೆ ಬೇಲಿ ಹಾಕ್ತಾರೆ. ಇದು ಒಂದು ರೀತಿಯ ಸ್ವಾರ್ಥ ಆಗುತ್ತೆ, ಶಿವನಿಗೆ ಅನಿಸುತ್ತೆ ಕೂಡ. ಆದರೂ ಶಿವ ಇದಕ್ಕೆ ಮುಂದಿನ ಒಂದು ದಿನಗಳಲ್ಲಿ ಉತ್ತರ ಸಿಗುತ್ತೆ ಅಂದ್ಬಿಟ್ಟು ಸುಮ್ಮನಾಗ್ತಾರೆ. ಹೀಗೆ ಅಮೂಲ ಸಿದ್ಧರು ಶಿವಪೂಜೆ ಮಾಡ್ತಾ ಆಜ್ಞಾನ ವೃಕ್ಷದ ಹೂಗಳಿಂದ ಪೂಜೆ ಮಾಡ್ತಾ ಕಾಲ ಕಳೀತಾ ಇರ್ತಾರೆ. ಇತ್ತ ಭೂಲೋಕದಲ್ಲಿ ಮಾಳಿಂಗರಾಯರು ಶ್ರೀ ಗುರು ಬೀರಲಿಂಗರ ಸೇವೆಯನ್ನು ಮಾಡ್ತಾ ಇರ್ತಾರೆ. ಈಗ ಶ್ರೀ ಗುರು ಬೀರಲಿಂಗ ದೇವರಿಗೆ ಅನಿಸುತ್ತೆ, ಮಾಳಿಂಗರಾಯ, ಈ ಭೂಲೋಕದಲ್ಲಿ ನನ್ನ ಸೇವೆ ಮುಗಿದಂತೆ ಕಾಣುತ್ತಿದೆ, ಕೊನೆಯ ಬಾರಿ ನನ್ನ ಒಂದು ಆಸೆಯನ್ನು ಈಡೇರಿಸ್ತೀಯಾ ಅಂತ ಕೇಳ್ತಾರೆ. ಆಶ್ಚರ್ಯಚಕಿತರಾಗಿ ಮಾಳಿಂಗರಾಯರು, ತಂದೆ ಗುರುವೇ ಏನು ಹೇಳ್ತಾ ಇದ್ದೀರಾ, ಅದೇನಂತ ಹೇಳಿ ಶಿರಸ ಪಾಲಿಸುತ್ತೇನೆ ಅಂತ ಕೈ ಮುಗಿದು ನಿಂತ್ಕೊಳ್ತಾರೆ. ಆಗ ಶ್ರೀ ಗುರು ಬೀರಲಿಂಗ ದೇವರು ಹೇಳ್ತಾರೆ, ಕೈಲಾಸಕ್ಕೆ ಹೋಗಿ ಅಲ್ಲಿ ಆಜ್ಞಾನ ವೃಕ್ಷದ ಹೂವನ್ನು ತಂದು ನನಗೆ ಪೂಜೆಯನ್ನು ಮಾಡು, ಅದರಿಂದ ನನಗೆ ಸಂತೃಪ್ತಿ ಆಗುತ್ತೆ ಅಂತ ಶ್ರೀ ಗುರು ಬೀರಲಿಂಗ ದೇವರು ಮಾಳಿಂಗರಾಯರಿಗೆ ಹೇಳ್ತಾರೆ. ಮಾಳಿಂಗರಾಯರು ತಡ ಮಾಡದೆ ಆ ಕ್ಷಣದಿಂದಲೇ ಕೈಲಾಸಕ್ಕೆ ತೆರಳುತ್ತಾರೆ.
ಕೈಲಾಸಕ್ಕೆ ಬಂದ ಮಾಳಿಂಗರಾಯರು ಆ ಅಮೂಲ ಸಿದ್ಧರು ಪೂಜೆ ಮಾಡತಕ್ಕಂಥ ಸ್ಥಳಕ್ಕೆ ಬರ್ತಾರೆ. ಅವರ ಆ ಹೂದೋಟಕ್ಕೆ, ಬೇಲಿ ಹಾಕಿರ್ತಕ್ಕಂಥ ಹೂದೋಟಕ್ಕೆ ಬರ್ತಾರೆ. ಆ ಹೂದೋಟಕ್ಕೆ ಕಾವಲು ಇದ್ದಾರೆ. ಇದು ಅಮೂಲ ಸಿದ್ಧರ ತೋಟ, ಕಾವಲುಗಾರರಿದ್ದಾರೆ ಅಂತ ಮಾಳಿಂಗರಾಯರಿಗೆ ಗೊತ್ತಿರುತ್ತೆ. ಕಾವಲುಗಾರರೆಲ್ಲರೂ ನಿದ್ರೆಗೆ ಜಾರಿರ್ತಾರೆ. ಇನ್ನು ಅವರು ನಿದ್ರೆಯಲ್ಲಿದ್ದಾಗ ನಾನು ಹೂಗಳನ್ನು ಒಯ್ದರೆ ಕದ್ದು ಒಯ್ದೆ ಅನ್ನೋ ಒಂದು ಅಪವಾದ ಬರುತ್ತೆ. ಕದ್ದು ಒಯ್ದ ಹೂವಿಂದ ಗುರುವಿನ ಸೇವೆ ಮಾಡೋದು ಕೂಡ ಅಷ್ಟು ಶೋಭೆಯಲ್ಲ ಅಂಥೇಳಿ ಅಲ್ಲಿರುವ ಆ ಕಾವಲುಗಾರರನ್ನು ಎಬ್ಬಿಸ್ತಾರೆ. ಎಬ್ಬಿಸ್ಬಿಟ್ಟು ಇವರು ಆ ಹೂಗಳನ್ನು ಕಿತ್ಕೊಂಡು ಹೊರಡ್ತಾರೆ. ಕಾವಲುಗಾರರು ಮಾಳಿಂಗರಾಯರ ಮೇಲೆ ಎರಗಿ ಬರ್ತಾರೆ. ಮಾಳಿಂಗರಾಯರು ಅವರಿಗೆ ಭಂಡಾರವನ್ನು ಎರಚಿ ಅವರೆಲ್ಲರನ್ನು ಸೋಲಿಸಿ ಹೂಗಳನ್ನು ತೆಗೆದುಕೊಂಡು ಬರ್ತಾ ಇರ್ತಾರೆ. ಬರುವಾಗ ಅಮೂಲ ಸಿದ್ಧರು ಎದುರಾಗ್ತಾರೆ. ಯಾರು ನೀನು? ಯಾಕೆ ನನ್ನ ಹೂದೋಟದ ಹೂಗಳನ್ನೇ ತೆಗೆದುಕೊಂಡು ಹೋಗ್ತಿದ್ಯಾ? ಅದು ಅಮೂಲ್ಯವಾದದ್ದು, ಅದು ಶ್ರೇಷ್ಠವಾದದ್ದು, ಅದು ಶಿವನ ಪೂಜೆಗೆ ಮಾತ್ರ ನಾನು ಉಪಯೋಗಿಸ್ತೇನೆ, ಅದನ್ನು ನೀನು ಯಾಕೆ ತಗೊಂಡು ಹೋಗ್ತಿದ್ಯಾ? ಯಾರು ನೀನು ಅಂತ ಕೋಪಗೊಂಡು ಕೇಳ್ತಾರೆ. ಆಗ ಮಾಳಿಂಗರಾಯರು ಹೇಳ್ತಾರೆ, ನಾನು ಶ್ರೀ ಗುರು ಬೀರಲಿಂಗ ದೇವರ ಶಿಷ್ಯ. ನನ್ನ ಗುರು ಭಕ್ತಿಗಾಗಿ, ನನ್ನ ಗುರುವಿನ ಸೇವೆಗಾಗಿ ಇವುಗಳು ಕೇಳಿದ್ದಾರೆ. ಹಾಗಾಗಿ ಹೂವನ್ನು ತೆಗೆದುಕೊಂಡೋಗಿ ನನ್ನ ಗುರು ಸೇವೆಯನ್ನು ಮಾಡಬೇಕು, ನನ್ನನ್ನು ಯಾರೂ ತಡೆಯೋಕ್ಕಾಗಲ್ಲ ಅಂತ ಮಾಳಿಂಗರಾಯರು ಹೇಳ್ತಾರೆ. ಅದೇಗೆ ಸಾಧ್ಯ ಅಂಥೇಳಿ ಮಾಳಿಂಗರಾಯರೊಂದಿಗೆ ಅಮೂಲ ಸಿದ್ಧರು ಯುದ್ಧಕ್ಕೆ ನಿಂತ್ಕೊಳ್ತಾರೆ. ಕೊನೆಯದಾಗಿ ಗುರುವಿನ ನೆನೆದು ಅಮೂಲ ಸಿದ್ಧರನ್ನು ಸೋಲಿಸಿ ಮಾಳಿಂಗರಾಯರು ಆ ಹೂಗಳನ್ನು ತೆಗೆದುಕೊಂಡು ಭೂಲೋಕಕ್ಕೆ ಬಂದು ಗುರುವಿನ ಪೂಜೆಯನ್ನು ಮಾಡ್ತಾರೆ. ಅತ್ತ ಅಮೂಲ ಸಿದ್ಧರು ಕೋಪಗೊಂಡು ಶಿವನನ್ನು ಮೊರೆ ಹೋಗ್ತಾರೆ. ಶಿವನೇ, ನನಗೇಕೆ ಹೀಗಾಯಿತು? ನಿಮ್ಮ ಪೂಜೆಯನ್ನು ನಾನು ಭಕ್ತಿಯಿಂದ ಮಾಡ್ತಾ ಇದ್ದೆ, ಅದು ಶ್ರೇಷ್ಠವಾಗಿರಲಿ ಅಂತ ಆಜ್ಞಾನ ವೃಕ್ಷದ ಹೂಗಳನ್ನು ಇಟ್ಟು ಪೂಜೆ ಮಾಡುತ್ತಿದ್ದೆ. ಅಂಥದ್ರಲ್ಲಿ ಆ ಆಜ್ಞಾನುಸಾರ ವೃಕ್ಷದ ಹೂಗಳನ್ನು ಭೂಲೋಕದಿಂದ ಮಾಳಿಂಗರಾಯ ಬಂದು ತೆಗೆದುಕೊಂಡು ಹೋದ. ನನ್ನನ್ನು ಸೋಲಿಸಿ ತೆಗೆದುಕೊಂಡು ಹೋಗಿದ್ದಾನೆ. ಈ ನನ್ನ ಸೋಲು ನನಗೆ ಅವಮಾನವನ್ನು ಉಂಟು ಮಾಡಿದೆ. ನಿಮ್ಮ ಸೇವೆ ಮಾಡಿದ್ದಕ್ಕೆ ನನಗಿದೇನಾ ಪ್ರತಿಫಲ ಅಂತ ಶಿವನನ್ನು ಅಮೂಲ ಸಿದ್ಧರು ಕೇಳ್ತಾರೆ. ಆಗ ಶಿವ ಹೇಳ್ತಾರೆ, ನೋಡು ಅಮೂಲ ಸಿದ್ಧ, ನನಗೆ ನೀನು ಭಕ್ತಿಯಿಂದ ಪೂಜೆ ಮಾಡಬೇಕು. ಹೂಗಳ ತೋಟಕ್ಕೆ ಬಂಧನವನ್ನು ಹಾಕಿ ಅದಕ್ಕೆ ಕಾವಲುಗಾರರನ್ನಿಟ್ಟು ಯಾರಿಗೂ ಸಿಗದೇ ಇರಲಿ ಹೂಗಳಂತ ಸ್ವಾರ್ಥದಿಂದ ನನ್ನ ಪೂಜೆಯನ್ನು ಮಾಡ್ತಿದ್ದೆ. ಹಾಗಾಗಿ ನಿನಗೆ ಈ ಒಂದು ಶಿಕ್ಷೆ ಆಗಿದೆ. ಇನ್ನು ಮೇಲೆ ನೀನು ಭೂಲೋಕದಲ್ಲಿ ಹೋಗಿ ಅಮೋಘ ಸಿದ್ಧನಾಗಿ ಜೀವನ ಮಾಡು, ಹಾಲು ಮತದ ಸಿದ್ಧನಾಗಿ ಜೀವನ ಮಾಡು, ಹಾಲು ಮತದ ಉದ್ಧಾರ ಮಾಡು ಅಂತ ಅಮೂಲ ಸಿದ್ಧರನ್ನು ಶಿವ ಭೂಲೋಕಕ್ಕೆ ಅಮೋಘ ಸಿದ್ಧರಾಗಿ ಲೋಕ ಕಲ್ಯಾಣ ಮಾಡುವಂತ ಭೂಲೋಕಕ್ಕೆ ಕಳಿಸ್ತಾರೆ. ಇದು ಗೆಳೆಯರೆ ಇಂದಿನ ಅಧ್ಯಾಯದಲ್ಲಿ ಅಮೂಲ ಸಿದ್ಧರು 7 ಸಿದ್ಧರಲ್ಲಿ ಅಮೂಲ ಸಿದ್ಧರು ಅಮೋಘ ಸಿದ್ಧರಾಗಿ ಭೂಲೋಕಕ್ಕೆ ಬಂದಿದ್ದ ಒಂದು ಪರಿಯನ್ನು ನೋಡಿದ್ವಿ. ನಮ್ಮ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊಳ್ತಾ ಈ ಅಧ್ಯಾಯವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬೀರಲಿಂಗೇಶ್ವರ.